ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಾಂಗಲ್ಯದಿಂದ ನಂಟಾದರೂ ಭಾಗ 62. ಮೈಥಿಲಿ ಅವರ ಮದುವೆ ಮತ್ತೊಮ್ಮೆ ಆಗಿತ್ತು. ಸಂಭ್ರಮವನ್ನು ಎಲ್ಲ ಕಣ್ ತುಂಬಿಕೊಳ್ಳುತ್ತಿದ್ದರು. ವಿಶು ಹ್ಯಾಪಿ ಮ್ಯಾರಿಡ್ ಲೈಫ್ ಡ್ಯಾಡಿ ಮಮ್ಮಿ ಎಂದು ವಿಶ್ ಮಾಡಿದಳು ಇಷ್ಟ. ಬರೀ ಸಾಗೋಯ್ತಲ್ಲ, ಊಟಕ್ಕೆ ಎಲ್ಲ ಕಾಯ್ತಿದ್ದಾರೆ ಎಂದ ವಸಿಷ್ಠ ಅವರು. ನಿಮ್ಮೆಲ್ಲರ ಪ್ರೀತಿ ಸಮಯಕ್ಕೆ ನಾವೆಲ್ಲ ಚಿರಋಣಿ. ಇಷ್ಟೊತ್ತು ತಾಳ್ಮೆಯಿಂದ ಕಾದಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಊಟಕ್ಕೆ ತಯಾರಿಯಾಗಿದೆ, ಎಲ್ಲ ಊಟ ಮಾಡಿಕೊಂಡೇ ಹೋಗಬೇಕು ಎಂದು ಮೈಕಲ್ಲಿ ಹೇಳಿದವರೇ ತನ್ನ ತಮ್ಮನ ಕಡೆಗೆ ಸನ್ನೆ ಮಾಡಲು ಅರ್ಥ ಮಾಡಿಕೊಂಡ ಅದ್ವಿಕ್ ಅವರು ಮೊದಲೇ ಅತಿಥಿಗಳಿಗೆಂದು ಧರಿಸಿದ್ದ ಗಿಫ್ಟ್ ಬಾಕ್ಸ್ಗಳ ಎಲ್ಲರ ಕೈಗಿಟ್ರು. ನಂತರ ಒಬ್ಬೊಬ್ಬರ ಸ್ಟೇಜ್ ಏರಿ ಎಲ್ಲರಿಗೂ ವಿಶ್ ಮಾಡಿ ಫೋಟೋ ಕ್ಲಿಕ್ಕಿಸಿಕೊಂಡು ಊಟಕ್ಕೆ ತೆರಳಿದ್ರು. ವಸಿಷ್ಠ ಅವರ ಮದುವೆಯಲ್ಲೇ ನಾನಾ ಬಗೆಯ ಅಡುಗೆಗಳಿದ್ವು. ಇನ್ನು ಮಕ್ಕಳ ಮದುವೆ ಅಂದರೆ ಕೇಳಬೇಕೆ, ಈ ಬಾರಿ ನಾರ್ತ್ ಇಂಡಿಯನ್ ಜೊತೆಗೆ ಸೌತ್ ಇಂಡಿಯನ್ ಕೂಡ ಇತ್ತು. ಒಂದು ಕಡೆ ಹುಡುಗಿಯರ ಫೇವ್ರೆಟ್ ಚಾಟ್ ಸಹ ಇದ್ವು. ಎಲ್ಲವೂ ಪರ್ಫೆಕ್ಟ್ ರುಚಿ. ಬೆಂಗಳೂರಿನಲ್ಲೇ ಪ್ರತಿಷ್ಠಿತ ಕೇಟರಿಂಗ್ ಅವರಿಗೆ ಕೊಟ್ಟಿದ್ರು ಅಡುಗೆ ಮಾಡಲು. ಚೈನೀಸ್ ಫುಡ್ ಮಾಡಲು ದೆಹಲಿಯಿಂದಲೇ ಫೇಮಸ್ ಚೆಫ್ ಕರೆಸಿದ್ರು ವಸಿಷ್ಠ. ಸಾಲು ಸಾಲು ಜನರು ಬಂದು ಕುಳಿತಾಗ ದೊಡ್ಡದಾದ ಬಾಳೆ ಎಲೆ ಇರಿಸಿದ್ರು. ಅದೇನೋ ಬಾಳೆ ಎಲೆಯಲ್ಲಿ ತಿಂದರೆ ಸಂತೃಪ್ತಿ ಎಂಬ ಕಾರಣಕ್ಕೇನೋ ಒಬ್ಬೊಬ್ಬರೇ ಸಿಹಿಗಳ ಬಡಿಸುತ್ತಾ ಹೋದಂತೆ ಬಾಳೆ ಎಲೆ ತುಂಬಿ ಹೋಗಿತ್ತು. ಮತ್ತೊಂದು ಸುತ್ತು ಅನ್ನಗಳದ್ದೇ ಕಾರುಬಾರು. ವಿವಿಧ ಬಗೆಯ ಅಡುಗೆಗಳು, ಖಾದ್ಯಗಳು, ಹೀಗೆ ರುಚಿಗಾಗಿ ಹಾಕಿಸಿಕೊಂಡವರೆಷ್ಟೋ, ಹಾಗೆ ಎಲೆಯಲ್ಲಿ ಬಿಟ್ಟು ಹೋದವರೆಷ್ಟೋ. ಆದರೆ ಅನ್ನವನ್ನು ವೇಸ್ಟ್ ಮಾಡಲು ಬಿಡಲಿಲ್ಲ ವಸಿಷ್ಠ ಅವರು. ಬಾಳೆ ಎಲೆ ಆದ್ದರಿಂದ ಎಲೆಯ ಸಮೇತ ಲಾರಿಗೆ ಹಾಕಿಕೊಂಡು ನೇರವಾಗಿ ಗೋಶಾಲೆಗಳಿಗೆ ತಲಿಸುವ ಕೆಲಸ ಸಾಗಿತ್ತು. ನೀರಿನ ಲೋಟಗಳು ಸಹ ಮರುಬಳಕೆ ಮಾಡುವುದರಿಂದ ಅವೆಲ್ಲವನ್ನು ಹಾಗೆ ಏರಿಸಿದ್ರು. ಮದುವೆಯಲ್ಲಿ ಬಳಕೆಯಾಗದ ಅಡುಗೆಗಳ ಜೊತೆಗೆ ಗಿಫ್ಟ್ ಬಟ್ಟೆಗಳು ಕೆಲವೊಂದು ಬಡವರ ಮನೆಗೂ ತಲುಪಿದ್ವು. ಅದು ವಸಿಷ್ಠವರ ಆಲೋಚನೆಯ ಮಟ್ಟ. ಮನೆಯ ಮಗಳನ್ನು ಮನೆಯಿಂದ ಕಳುಹಿಸುವ ಸಮಯವದು. ಇಷ್ಟು ದಿನ ನಮ್ಮ ಮನೆಯಲ್ಲಿ ಮಹಾರಾಣಿ ಅಂತಿದ್ದ ಮಗಳು ಮತ್ತೊಬ್ಬರ ಮನೆಯ ದೀಪವಾಗಿ ಹೋಗುವ ದಿನವದು. ಯಾವ ಹೆತ್ತವರಿಗೂ ಸಹಿದದ ಕ್ಷಣ ಈಗ ವಸಿಷ್ಠ ಮೈಥಿಲಿ ಅವರ ಪಾಲಿಗೆ ಬಂದೊದಗಿತ್ತು. ಡ್ಯಾಡಿ ಎಂದು ಅಳುತ್ತಿದ್ದಳು ಇಷ್ಟ ತನ್ನಪ್ಪನ ಎದುರಿಗೆ. ತುಂಬ ಹಚ್ಚಿಕೊಂಡು ಬಿಟ್ಟಿದ್ದಾರವರು ಒಬ್ಬರನ್ನೊಬ್ಬರು. ಪರಿ, ನನ್ನ ಬಿಟ್ಟು ಹೋಗ್ತಿದೆಯಾ ಎಂದು ತಾವು ಬಿಕ್ಕುತ್ತಿದ್ದರು ವಸಿಷ್ಠ ಚಿಕ್ಕ ಮಗುವಿನಂತೆ. ಅವರನ್ನು ನೋಡುತ್ತಲೇ ಉಳಿದರು ಎಲ್ಲ. ಅವನ ನೋಡುತ್ತಿದ್ದವರ ಕಣ್ಣಲ್ಲಿ ನೀರು ತುಂಬಿತ್ತು. ಡ್ಯಾಡಿ, ನಾನೆಲ್ಲೂ ಹೋಗೋದಿಲ್ಲ ಎಂದಳು ಅಪ್ಪನ ಇನ್ನಷ್ಟು ತಬ್ಬಿ. ನಾನು ಎಲ್ಲೂ ಕಳಿಸೋದಿಲ್ಲ ಎಂದರು ವಸಿಷ್ಠ ಅಷ್ಟೇ ಹಠದಿಂದ. ವಸಿ, ಅವಳೇನು ದೂರ ಹೋಗ್ತಿದ್ದಾಳಾ? ಇಲ್ಲೇ ಅಲ್ವಾ, ನೀವೇ ಈಗ ಹೇಳ್ತಾ ಕೂತಿದ್ರೆ ಹೇಗೆ ಎಂದು ಮೈಥಿಲಿ ಅವರೇ ಗದರಬೇಕಾಯಿತು ಅವರಿಬ್ಬರ ದೂರ ಸರಿಸಲು. ಹೆಂಡತಿ ನನ್ನ ಪೊರಿ ಎಂದು ಜೋರಾಗಿ ಬಿಕ್ಕಿದವರ ತಬ್ಬಿ. ಎಲ್ಲ ಹೆಣ್ಣು ಮಕ್ಕಳು ಹೋಗಲೇಬೇಕು ವಸಿ, ನಿಮ್ಮ ಪರಿ ಹೆಚ್ಚು ದೂರ ಹೋಗೋದಿಲ್ಲ ಅಂತ ಖುಷಿಪಡಿ ಎಂದು ಅವರ ಬೆನ್ನು ನೀವಿದ ಮೈಥಿಲಿ ಅವರು. ಇವತ್ತು ಅವರ ಮನೆಯಲ್ಲಿ ಚಿಕ್ಕದಾಗಿ ರಿಸೆಪ್ಷನ್ ಮುಗಿಸಿಕೊಂಡು ನಾಳೆ ಮತ್ತೆ ನಮ್ಮ ಮನೆಗೆ ಬರ್ತಾರೆ. ಒಂದು ವಾರ ಅಲ್ಲೇ ಇದ್ದು ಹೋಗ್ತಾರೆ, ಸರಿನಾ ಎಂದಾಗ ಕಣ್ಣೊರೆಸಿಕೊಂಡು ಸರಿ ಎಂದು ಮುಖ ದುಮ್ಮಿಸಿ ನಿಂತರು. ಡ್ಯಾಡಿ ಬಾಯ್ ಎಂದು ಅಪ್ಪನ ಅಪ್ಪಿ ಮುತ್ತಿಟ್ಟವಳು ಎಲ್ಲರಿಗೂ ಒಂದು ಲಘು ಅಪ್ಪುಗೆ ಕೊಟ್ಟು ನಡೆದಳು ಕಾರೇರಿ. ನೀವು ಚಿಂತೆ ಮಾಡಬೇಡಿ ಮಾವ, ನಿಮ್ಮ ಥರ ಆಗದೆ ಹೋದರೂ ಅವಳಿಗೆ ಯಾವ ಕೊರತೆ ಆಗದೆ ಇರೋ ರೀತಿ ನಾನು ನೋಡ್ಕೋತೀನಿ ಎಂದು ಭರವಸೆ ಇತ್ತು. ತಾನು ಕಾರ್ ಏರಿದ ಋಷಭ್. ಕಾರ್ ಹೋದತ್ತಲೇ ನೋಡುತ್ತಾ ನಿಂತವರ ಎಚ್ಚರಿಸಿ ಕರೆತಂದರು ಮೈಥಿಲಿ. ಎರಡೂ ಮನೆಯಲ್ಲಿ ಅಂದು ಚಿಕ್ಕದಾಗಿ ರಿಸೆಪ್ಷನ್ ಇತ್ತು. ವಸಿಷ್ಠ ಮೈಥಿಲಿ ಅವರು ಅರಸು ಮನೆಗೆ ಹೋಗಿ 1-2 ಗಂಟೆ ಇದ್ದರು. ಮೈಥಿಲಿ ಅವರೇ, ಇವತ್ತೇ ತುಂಬ ಒಳ್ಳೆ ಮುಹೂರ್ತ ಇದೆಯಂತೆ, ಅದು ಮೊದಲ ರಾತ್ರಿ ಶಾಸ್ತ್ರ ಮಾಡಿಸೋದಾ ಎಂದರು ಕವಿತಾ ಮೈಥಿಲಿ ಅವರ ಬಳಿ. ಸರಿ, ಎಲ್ಲ ತಯಾರಿ ಮಾಡ್ಕೊಳ್ಳಿ ಎಂದವರು. 1 ಗಂಟೆಯಲ್ಲಿ ತಯಾರಿ ಮುಗಿದಾಗ ಮಗಳನ್ನು ಮತ್ತೊಮ್ಮೆ ತಯಾರಿ ಮಾಡಿ, ಹುಷಾರು ಇಷ್ಟ, ನಿಂಗಿದೆಲ್ಲ ಗೊತ್ತು, ಆದರೆ ನೀ ತುಂಬ ಸೂಕ್ಷ್ಮ, ಯಾವ ವಿಚಾರವನ್ನು ಅಳತೆ ಮಾಡದೆ ದೊಡ್ಡದು ಮಾಡಿ ಕುಟುಂಬವನ್ನು ದೂರ ಮಾಡಬಾರ್ದು, ಎಲ್ಲ ಚೆನ್ನಾಗಿ ನಿಭಾಯಿಸಬೇಕು ಎಂದು ಮಗಳಿಗೆ ಕಿವಿ ಮಾತು ಹೇಳಿದವರು. ಹಾಗೆ ನನಗೆ ವರ್ಷ ತುಂಬೋದ್ರೊಳಗೆ ಮೊಮ್ಮಗಬೇಕು, ನೀವು ಪ್ಲಾನಿಂಗ್ ಹಾಗೆ ಹೀಗೆ ಅಂತ ಮಾಡಬೇಡಿ ಎಂದು ಒಂದಷ್ಟು ಕಿವಿ ಮಾತು ಹೇಳಿ ಮಗಳನ್ನು ಅಳಿಯನ ಕೋಣೆಗೆ ಕರೆದುಕೊಂಡು ನಡೆದರು. ಆಗಲೇ ಅಳಿಯನ ಕೋಣೆಯಿಂದ ಹೊರ ಬಂದ ವಸಿಷ್ಠ ಮಗಳನ್ನೊಮ್ಮೆ ನೋಡಿ ಅವಳ ತಲೆ ನೆವರಿಸಿ, ಆದಷ್ಟು ಬೇಗ ನನ್ನ ತಾತ ಮಾಡಿಬಿಡು ಎಂದು ನಕ್ಕು ನಡೆದರು. ಅವರೆಲ್ಲ ಹೋದಂತೆ ಮೆಲ್ಲಗೆ ಒಳ ನಡೆದಳು ಇಷ್ಟ.
ಇತ್ತ ತಾವು ರಿಸೆಪ್ಷನ್ ಮುಗಿಸಿ ತಯಾರಾಗಿದ್ದರು ನಿಧಿ ವೈಭವ್. ಮೊದಲ ನಿರ್ಧಾರ ಮಾಡಿದ್ರಿಂದ ವೈಶಿಷ್ಟ್ಯ ದೀಕ್ಷಾ ಎಲ್ಲ ಉಸ್ತುವಾರಿ ನೋಡಿಕೊಂಡಿದ್ರು. ವಸಿಷ್ಠ ಮೈಥಿಲಿಯವರು ಬರುತ್ತಿದ್ದಂತೆ ನಿಧಿಯನ್ನ ಕರೆದುಕೊಂಡು ರೂಮಿನತ್ತ ನಡೆದರು. ಇರು ನಿಧಿ, ನೀನು ಹೋಗೋ ಹಾಗಿಲ್ಲ ಎಂದರು ವಸಿಷ್ಠ ನಿಧಿಯನ್ನ ಅಡ್ಡಗಟ್ಟಿ ನಿಂತು. ಯಾಕೆ ಡ್ಯಾಡಿ ಎಂದ ವೈಭವ್ ಅವಳನ್ನ ನೋಡುತ್ತಾ. ನಮಗೆ ಫಸ್ಟ್ ನೈಟ್ ಮಾಡಿಸೋವರೆಗೂ ನಿಮಗೂ ಮಾಡ್ಕೊಳ್ಳೋಕೆ ಬಿಡಲ್ಲ ಎಂದರು ವಸಿಷ್ಠ ಅವನ ನೋಡಿ ನಗು ಬಂದಿಸೆ. ವಸಿ ಎಂದು ಮೈಥಿಲಿ ಅವರ ತೋಳುಗಿಂಡಿ. ಡ್ಯಾಡಿ, ಇದು ಮೋಸ ಎಂದ ವೈಭವ್ ನುಲಿಯುತ್ತ. ನಿಮ್ಮ ಮದುವೆ ಜೊತೆ ನಮ್ಮ ಮದುವೆ ಹೇಗೆ ಮಾಡಿದ್ರೋ ಹಾಗೆ ನಿಮ್ಮ ಜೊತೆ ನಮ್ಮದು ಫಸ್ಟ್ ನೈಟ್ ಮಾಡಿಸಿ ಎಂದರು ವಸಿಷ್ಠ ಮತ್ತೆ ಅವನ ಅಲ್ಲೇ ಅಡ್ಡಗಟ್ಟೆ. ಡ್ಯಾಡಿ, ಇದು ಮೋಸ, ಬಿಡಿ ಅವಳನ್ನು ಒಳಗೆ ಎಂದ ವೈಭವ್ ನಿಧಿಯತ್ತ ನೋಡಿ. ಅವಳಂತೂ ನಾಚಿ ತಲೆ ತಗ್ಗಿಸಿ ಬಿಟ್ಟಿದ್ಲು. ವಸಿ, ಏನಿದು ನಿಮ್ಮ ತರಲೆ ಎಂದು ಗದರಿದರು ಮೈಥಿಲಿ. ತರಲೆ ಅಲ್ಲ ಮೈತು, 4 ಸರಿ ಮದುವೆ ಆಗಿದ್ದೀನಿ. ಇವನು ನನಗೆ ಕಾಂಪಿಟೇಷನ್ ಕೊಡ್ತಾನೆ. ಇವನು ಮೊಮ್ಮಗು ಕೊಡೋಷ್ಟರಲ್ಲಿ ನಾನು ಇವನಿಗೆ ತಮ್ಮನ ಕೊಡಬೇಕು ಎಂದು ಗಂಭೀರವಾಗಿಯೇ ನುಡಿದಾಗ ಅವರ ಭುಜ ಕಚ್ಚಿಬಿಟ್ಟರು ಮೈಥಿಲಿ. ಬಾ ನಿಧಿ, ಬಾಯ್ ಡ್ಯಾಡಿ, ಬೇಗ ತಾತ ಮಾಡ್ತೀನಿ ಎಂದು ನಿಧಿಯನ್ನು ಒಳಗೆ ಎಳೆದುಕೊಂಡವ ಬಾಗಿಲು ಹಾಕಿದ್ದ. ಬನ್ನಿ ನಿಮಗಿದ ಎಂದು ಮೈಥಿಲಿಯ ಎತ್ತಿಕೊಂಡು, ಇವತ್ತು ನನಗೂ ಊಟ ಇದೆ ಎಂದು ತಮ್ಮ ಕೋಣೆಗೆ ನಡೆದರು ವಸಿಷ್ಠ. ನಿನ್ನ ಹೆಂಡತಿ ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದೆ ಗೊತ್ತಾ ಎಂದರು ವಸಿಷ್ಠ ಮೈಥಿಲಿಯವರನ್ನ ಹಾಸಿಗೆ ಮೇಲೆ ಉರುಳಿಸೆ. ಬೇಡ ವಸಿ ಎಂದರು ಮೈಥಿಲಿ ನಾಚುತ್ತಲ. ತುಂಬ ಖುಷಿ ಆಗ್ತಿದೆ ಹೆಂಡತಿ, ಕೊನೆಗೂ ಮಕ್ಕಳನ್ನು ಮತ್ತೊಬ್ಬರ ಕೈಗೆ ಒಪ್ಪಿಸಿಬಿಟ್ಟೆ. ನಿನಗೆ ನಾನು, ನನಗೆ ನೀನು ಅಷ್ಟೇ ಎಂದರು ವಸಿಷ್ಠ ಮಡದಿಯ ಕೈ ಹಿಡಿದು. ಹೌದು ವಸಿ, ಆದರೆ ಈಗಷ್ಟೇ ನಮ್ಮ ಜೀವನ ಮುಗಿದಿಲ್ಲ ಅಲ್ವಾ, ಅವರ ಪ್ರೀತಿ ಹಂತದ ಬೆಳವಣಿಗೆ ನೋಡೋದಿದೆ ಎಂದವರ ನೋಡಿ. ಹೌದು, ಆದರೆ ಇಷ್ಟು ವರ್ಷ ಆದರೂ ನಿನ್ನ ನಾಚಿಕೆ ಕಡಿಮೆ ಆಗಿಲ್ಲ ನೋಡು ಎಂದು ಅವರ ಹಣೆಗೆ ತುಟಿ ಒತ್ತಿದ್ರು. ಸುಸ್ತಾಗಿದೆಯಾ ಅಲ್ವಾ, ಮಲ್ಕೋ ಎಂದು ಪಕ್ಕಕ್ಕೆ ಸರಿಯಲು ಹೋದವರ ಶರ್ಟ್ ಹಿಡಿದು, ನೀವು ಚೆನ್ನಾಗಿ ಕಾಣ್ತಿದ್ರಿ ವಸಿ ಎಂದು ಮೈಥಿಲಿ ಅವರು ರೆಪ್ಪೆ ಬಾಗಿಸಿದಾಗ ತನ್ನವಳ ಮೆತ್ತಗೆ ಮೂತಾಡಿದ್ರು ವಸಿಷ್ಠ. ನಿಧಿಯನ್ನ ಒಳಗೆ ಎಳೆದುಕೊಂಡು ಬಂದವ ಅವಳ ಕೈಯಲ್ಲಿದ್ದ ಲೋಟವನ್ನು ನೋಡಿದ. ಅದಾಗಲೇ ಅರ್ಧ ಹಾಲು ಚೆಲ್ಲಿ ಹೋಗಿತ್ತು. ತಗೋ ಕುಡಿ ಎಂದು ಅವಳ ಬಾಯಿಗೆ ಗ್ಲಾಸ್ ಇಟ್ಟ. ಮೆತ್ತಗೆ ಕುಡಿದು ಮುಗಿಸಿದ್ಲು. ತುಂಬ ಚೆನ್ನಾಗಿ ಕಾಣ್ತಿದೀಯಾ ಎಂದವ ಅವಳ ಹೊತ್ತು ಬೆಡ್ ಮೇಲೆ ಕೂರಿಸಿದ. ಥ್ಯಾಂಕ್ ಯು ಎಂದಳು ರೆಪ್ಪೆ ಬಾಗಿಸಿ. ಒಪ್ಪಿಗೆನ ನಿಧಿ, ಮುಂದುವರಿಬಹುದಾ ಎಂದು ವೈಭವ್ ತನ್ನ ನೋಡದೆ ತಲೆ ತಗ್ಗಿಸಿದವಳ ನೋಡಿ ಎಂದಳು ತಲೆ ಆಡಿಸಿ. ಅದೇನೋ ನಾಚಿಕೆ ಅವಳಿಗೆ ಅವನ ನೋಡಲು. ಆದರೆ ನನಗೆ ಇಷ್ಟ ಇಲ್ವೇ ಎಂದ ವ್ಯಂಗ್ಯವಾಗಿ ನಗುತ್ತಾ. ತಕ್ಷಣ ಅವನ ಮುಖ ನೋಡಿದ್ಲು ಅರ್ಥವಾಗದೆ. ನಾನು ನಿನ್ನ ಮದುವೆ ಆಗಿದ್ದೆ ಸೇಡಿಗೋಸ್ಕರ, ನನ್ನ ಕೆನ್ನೆಗೆ ಹೊಡೆದಿದ್ದಕ್ಕೆ ದ್ವೇಷ ಮಾಡೋದಕ್ಕೆ ಎಂದಾಗ ಕಣ್ ತುಂಬಿಕೊಂಡವಳ ನೋಡಿ. ಈ ಕಣ್ಣೀರು ನಾಟಕ ಎಲ್ಲ ನಿನ್ನ ಮಾವನ ಮುಂದೆ ಇಟ್ಕೊ, ನನ್ನ ಮುಂದೆ ಅಲ್ಲ ಎಂದ ಕೈ ಕಟ್ಟಿ. ವೈಭವ್ ಎಂದು ತಡವರಿಸಿದವಳ ನಡುವ ಗಟ್ಟಿಯಾಗಿ ಬೆಳೆಸಿ ಎಳೆದುಕೊಂಡವ. ಎಸ್, ನಾನಿನ್ನ ಮದುವೆ ಆಗಿದ್ದು ಸೇಡಿಗೆ ಎಂದಿದ್ದ ಕೋಪದಿಂದ. ವೈಭವ್, ಇದು ನಿಜನಾ ಎಂದಳು ಅಳುವನ್ನು ತಡೆದು. ಇಲ್ಲ, ಇದು ವೈಭವ್ ವಸಿಷ್ಠ ಎಂದ ಅವಳ ಕೂದಲಲ್ಲಿ ಕೈ ಆಡಿಸಿ. ವೈಭವ್, ಇದೆಲ್ಲ ಬೇಡ, ನಾನು ಆವಾಗಲೇ ಸಾರಿ ಕೇಳಿದ್ದೀನಲ್ವಾ, ಪ್ಲೀಸ್ ಕಣೋ ಎಂದವಳು ಬಿಕ್ಕುವುದ ನೋಡಿದವ ಮೆಲ್ಲಗೆ ಅವಳ ಕಣ್ಣೀರು ತೊಡೆದು ಅಳ್ಬುರ್ಗಿ. ನಿನ್ನ ಮಾವನಿಗೆ ಹೇಳ್ತೀಯಾ ಅಂದ್ಕೊಂಡ್ರೆ ಅಳ್ತಾಳೆ ಎಂದವ ಜೋರಾಗಿ ನಕ್ಕ. ಅಂದರೆ ಎಂದು ಕೇಳಿದವಳ ಹಣೆಗೆ ಹಣೆ ಸೇರಿಸಿ. ಚಮಕ್ಕು ಕಣೆ, ನಾನು ನನ್ನಪ್ಪನಿಗೆ ಟ್ವಿನ್ಸ್ ಕೊಡೋದಕ್ಕೆ ಕಾಯ್ತಿದ್ದೀನಿ, ಇವತ್ತು ಬೇಡ ಅಂತೀನಾ ಎಂದಾಗ ಜೋರಾಗಿ ಬಿಕ್ಕಿದವಳು. ಮಾವ ಎಂದಾಗ ಅವಳ ಬಾಯಿ ಮುಚ್ಚಿದವ. ನಿನ್ನ ಮಾವ ನೆಮ್ಮದಿಯಾಗಿ ಇರಲಿ ಬಿಡೆ, ನಾವು ಅವರಿಗೆ ಮೊಮ್ಮಗು ಕೊಡುವ ಕೆಲಸ ಮಾಡೋಣ ಎಂದು ಕಣ್ಮಿಟುಕಿಸಿದ್ದ. ಮೋಸ್ಗಾರ, ಹೀಗ ಹೆದರಿಸೋದು, ಎಷ್ಟು ಹೆದರಿದ್ದೆ ಗೊತ್ತಾ, ಐ ಹೇಟ್ ಯು, ಐ ಹೇಟ್ ಯು ಎಂದು ಅವನೆದೆಗೆ ಅಳುತ್ತಾ ಗುದ್ದಿದವಳು. ಅಳು ನಿಲ್ಲಿಸಲು ಅವಳ ತುಟಿಗಳ ಬಂಧಿಸಿದ್ದ ವೈಭವ್. ಬಿಡೋ, ನಿಂಗೆ ಇವತ್ತು ಏನಿಲ್ಲ ಎಂದು ಅವನ ತಳ್ಳಲು ಹೋದವಳ ಸೆರಗ ಜಾರಿಸಿದ್ದ. ಅಷ್ಟೇ, ಸೆರಗ ಜೊತೆಗೆ ಅವಳ ಕೋಪವೂ ಕರಗಿ ನಾಚಿಕೆ ಏರಿತು ಅವಳ ತುಟಿಗಳಲ್ಲೇ.
ಇವಾಗ ಮುಂದುವರಿಬಹುದಾ ಎಂದಾಗ ತಲೆ ತಗ್ಗಿಸಿ ಒಪ್ಪಿದವಳ ಮೇಲೆ ಬಾಗಿದವ, ಲವ್ ಯು ಕಣ, ಸಾರಿ ನಿಂಗೆ ಆವಾಗ ನೋವು ಕೊಟ್ಟಿದ್ದಕ್ಕೆ ಎಂದು ಅವಳ ಪಾದದಿಂದ ಮುತ್ತಿನ ಲೆಕ್ಕ ಶುರು ಮಾಡಿದ. ಮೊದಲು ಅವನ ಪ್ರತಿಸ್ಪರ್ಶಕ್ಕೂ ಹಿತವಾಗಿ ನರಳಿ ಕಣ್ಮುಚ್ಚಿದವಳು ನಂತರ ಅವನ ಮುತ್ತಿಗೆ ಮುತ್ತು ನೀಡಿದ್ಲು. ತನ್ನ ಪ್ರೀತಿಗೆ ಸ್ಪಂದಿಸಿದವಳ ಬಹು ಆಸ್ತಿಯಿಂದ ಮುದ್ದಾಡಿದ್ದ ವೈಭವ್ ಮಿಲನದ ಕೊನೆಗಳಿಗೆಯಲ್ಲಿ ಅವಳ ಕಣ್ಣೀರ ತೊಳೆದು ಸಾರಿ ಎಂದಿದ್ದ. ಅವಳ ಹಣೆಗೆ ಬಹು ಆಸ್ತಿಯಿಂದ ಮುತ್ತಿಟ್ಟು ಲವ್ ಯು ಟೂ ಎಂದು ನಗುತ್ತಾ ಅವನೆದೆ ಮೇಲೆ ಗುಬ್ಬಿಯಂತೆ ಪಹಡಿಸಿದಳು ನಿಧಿ. ಕೈಯಲ್ಲಿ ಹಾಲಿನ ಲೋಟ ಹಿಡಿದು ತಣ್ಣಗೆ ನಿಂತಿದ್ದವಳ ನೋಡಿದ ಋಷಭ್ ತಾನೇ ಅವಳ ಕೈ ಹಿಡಿದು ಕರೆತಂದು ಕೂರಿಸಿದ್ದ. ನಿನಗೆ ಇದೆಲ್ಲ ಇಷ್ಟನಾ? ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ನನಗೂ ಸ್ವಲ್ಪ ಟೈಮ್ ಬೇಕು ಎಂದಾಗ ತಲೆ ಎತ್ತಿದವಳು, ನೀನು ಮುಂದುವರಿತೀಯ ಅಂತ ಕಾದ್ರೆ ನಾನು ಅಜ್ಜಿ ಆಗ್ತೀನಿ ಅಷ್ಟೆ ಎಂದವಳು ಅವನ ತುಟಿ ಬಂಧಿಸಿ ಬಿಟ್ಟಿದ್ಲು. ಅವನ ಮಾತಿಗೆ ಅವಕಾಶ ಕೊಡದೆ ನಂತರ ಅವಳ ಕೆಲಸ ಅವನು ಮುಂದುವರಿಸಿದ್ದ. ನಿಧಾನವಾಗಿ ಅವನ ಕೈಗಳು ಅವಳ ತನು ಆವರಿಸಿತ್ತು. ಅವಳ ಅರಿವೆಗಳು ಅವಳಿಂದ ದೂರವಾದಾಗ ಲಜ್ಜೆ ತಾನಾಗೆ ಮೂಡಿತು ಅವಳ ಮುಖದಲ್ಲಿ. ಇಷ್ಟ ಶಲೈ ಎಂದು ಕಣ್ಣಲ್ಲಿ ಒಪ್ಪಿಗೆ ಕೇಳಿದವನಿಗೆ ಒಪ್ಪಿಗೆ ನೀಡಿದಳು ಮೆತ್ತಗೆ. ಅವನ ತುಟಿಗೆ ತುಟಿ ಒತ್ತೆ. ನಂತರವೇ ಮುಂದುವರಿದಿದ್ದ ಹುಡುಗ ಅಪ್ಪನ ರಾಜಕುಮಾರಿಯನ್ನ ಬಹು ನಾಜುಕಿನಿಂದ ಸಂಭಾಳಿಸಿದವ ಅವಳ ಕಣ್ಣಲ್ಲಿ ಮೂಡಿದ ನೀರು ತೊಡೆದು ಲವ್ ಯು ಕಣೆ ಎಂದಿದ್ದ ಅವಳ ನೆತ್ತಿಗೆ ಮುತ್ತಿಟ್ಟು ಲವ್ ಯು ಟೂ ಎಂದು ಅವನ ಕೂದಲಲ್ಲಿ ಕೈ ಆಡಿಸಿದವಳ ಅಪ್ಪಿ ಅವಳದ ಮೇಲೆ ಮಲಗಿದ್ದ ಋಷಭ್ ತಾನು ನಗುತ್ತಾ ನಿದ್ದಿಗೆ ಜಾರಿದಳು. ಇಷ್ಟ ಅಂತೂ ಕಷ್ಟ ನಷ್ಟಗಳ ದಾಟಿದ ಎರಡು ಜೋಡಿ ಜೀವಗಳು ಸಂತೃಪ್ತಿಯಿಂದ ಒಂದಾದರೆ ಎಲ್ಲ ಕಷ್ಟಗಳನ್ನು ನಗುತ್ತಲೇ ನಿಭಾಯಿಸಿದ್ದ ವಸಿಷ್ಠ ಮೈಥಿಲಿ ಅವರು ತಮ್ಮ ಕರ್ತವ್ಯವ ನಿಭಾಯಿಸಿದ ಖುಷಿಯಲ್ಲಿ ನೆಮ್ಮದಿಯ ನಿದ್ರೆಗೆ ಜಾರಿದ್ರು. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡದೆ. ಇವತ್ತು ಸ್ವಲ್ಪ ಸಣ್ಣ ಎಪಿಸೋಡ್ ಆಯಿತು, ಕ್ಷಮಿಸಿ, ಟೈಮ್ ಇರಲಿಲ್ಲ. ನಾಳೆ ಮತ್ತೆ ದೊಡ್ಡ ಎಪಿಸೋಡ್ ಹಾಕ್ತೀನಿ. ನಿಮ್ಮ ಪ್ರೀತಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು.